ಸರ್ ನಮಸ್ತೆ ಸರ್, ಹೇಗಿದ್ದೀರಾ ಗುರುನಂದನ್ ಸರ್? ನಮಸ್ತೆ 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 ಮಧುಪ್ರಿಯವರು, ಚೆನ್ನಾಗಿದ್ದೀನಿ. ಸರ್ ನಿಮ್ಮ ಹತ್ರ ಒಂದು ಮಾಹಿತಿ ಮೊನ್ನೆಯಷ್ಟು ವೈರಲ್ ಆಗ್ತಾ ಇತ್ತು ನಿಮ್ಮ ವಿಡಿಯೋಗಳೆಲ್ಲ. ಹೌದು ಸೊ ಆನೆ ನಿಮ್ಮ ಎಕ್ಸ್ಟೇಟ್ಗೆ ಬಂದಿತ್ತು ಅಂತ ಹೇಳಿದ್ರಿ. ಸೊ ಯಾವ ಹೌದು. ಊರು, ಅದ್ರ ಬಗ್ಗೆ ಮಾಹಿತಿ ಸಂಪೂರ್ಣವಾಗಿ ಕೊಡಿ ಸರ್ ಪ್ಲೀಸ್. ಆಕ್ಚುಲಿ ನಂದು ಮೂಡಿಗೆರೆ ತಾಲೂಕು, ಚಿಕ್ಕಮಗಳೂರು ಜಿಲ್ಲೆ, ಗೋಣಿಬೀಡು ಅಂತ ನಂದು. ಗೋಣಿಬೀಡು ಅಲ್ಲಿ ಕಸ್ಕೆಬೆಲ್ ಅಂತ ಊರಿದೆ, ಹ್ಮ್ ಅಲ್ಲಿ ನನ್ನ ತೋಟ. ಅದು ಆಕ್ಚುಲಿ ನನ್ನ ತೋಟ ಬಂದ್ಬಿಟ್ಟು ಹಾಸನ್ನು ಮತ್ತೆ ಅಂದ್ರೆ ಚಿಕ್ಕಮಗಳೂರು ಬಾರ್ಡರ್ ಅದು. ಹ್ಮ್ ಹ್ಮ್ ಪ್ರತಿ ವರ್ಷ ಇದು ಈ ವರ್ಷನೇ ಅಂತಲ್ಲ, ಪ್ರತಿ ವರ್ಷ ಈ ಬೇಸಿಗೆ ಬಂದಾಗ ಹ್ಮ್ ಅಥವಾ ಆನೆಗಳನ್ನ ಆ ಕಡೆ ಅವ್ರು ಪಟಾಕಿ ಹೊಡೆದು ಹಾಸನ್ ಡಿಸ್ಟಿಕ್ ಅವರು ದಾಟಿಸ್ತಾರೆ. ಹ್ಮ್ ಹ್ಮ್ ಪಾಪ ಅವು ಗಾಬರಿ ಆಗತ್ತೆ, ಆನೆಗಳು ಎಲ್ಲಿಗೆ ಹೋಗೋದು ಅಂತ ಗೊತ್ತಾಗಲ್ಲ. ಹ್ಮ್ ಅವ್ರು ಹಾಸನ್ ಡಿಸ್ಟಿಕ್ ಬಾರ್ಡರ್ ಇಂದ ದಾಟಿಸಿದ್ರೆ ನಮ್ಮ ಬಾರ್ಡರ್ ಇಮಿಡಿಯೇಟ್ ನಮ್ಮ ಎಸ್ಟೇಟ್ಗಳು, ನಮ್ಮಲ್ಲಿ ನಮ್ಮ ಸುತ್ತಮುತ್ತ ಇರೋ ಸುಮಾರು ಎಸ್ಟೇಟ್ಗಳು, ಊರುಗಳಿಗೆಲ್ಲ ಬಂದ್ಬಿಡುತ್ತೆ. 40ರಿಂದ 50 ಆನೆನ ಅವ್ರು ಓಡಿಸ್ತಾರೆ. ಈ ಕಡೆ ಹ್ಮ್ ಈ ಕಡೆ ಆ ಕಡೆ ಓಡ್ಸಕ್ ಟ್ರೈ ಮಾಡ್ತಾರೆ, ಆ ಕಡೆ ಈ ಕಡೆ ಓಡ್ಸಕ್ ಟ್ರೈ ಮಾಡ್ತಾರೆ. ಹ್ಮ್ ಸೊ ಆನೆಗಳು ಗಾಬರಿ ಆಗತ್ತೆ, ಪಾಪ ಅವ್ರು ಎಲ್ಲಿಗೆ ಹೋಗ್ಬೇಕು ಹೇಳಿ. ಸೊ ಹೌದು. ಹಂಗಾಗಿ ನೆನ್ನೆ ನನ್ ತೋಟಕ್ಕೆ ಬಂದಿತ್ತು. ನನ್ ತೋಟಕ್ಕೆ ಬಂದು ಪಾಪ ಅಲ್ಲಿ ನೀರ್ ಕುಡಿಯಕ್ಕೆ, ಅಲ್ಲಿ ನಮ್ ಸ್ವಿಮ್ಮಿಂಗ್ ಪೂಲ್ ಅಲ್ಲಿ ನೀರ್ ಕುಡಿದು ಏನು ಹಾನಿ ಮಾಡಿಲ್ಲ. ಓಕೆ. ಅವು ಅಫ್ಕೋರ್ಸ್ ಹೌದು, ಒಂದ್ ಆನೆ ಅಂದ್ರೆ ಬಂದಾಗ ಹ್ಮ್ ಗಿಡಗಳೆಲ್ಲ ಡ್ಯಾಮೇಜ್ ಆಗೋದು ಅದು ಸರ್ವೇ ಸಾಮಾನ್ಯ. ಹ್ಮ್ ಅದ್ರ ಜೊತೆಗೆ ಪಾಪ ಅದೆಷ್ಟು ದೊಡ್ಡ ಪ್ರಾಣಿ, ಅದಕ್ಕೆ ಆಹಾರ ಎಲ್ಲಿ ಸಾಲತ್ತೆ ಹೇಳಿ. ಹೌದು. ಅದಕ್ಕೆ ಕಾಡಿಲ್ಲ, ಕಾಡಲ್ಲಿ ಅದಕ್ಕೆ ಬೇಕಾಗಂತ ಹಣ್ಣಿನ ಮರಗಳಾಗ್ಲಿ, ಸೊಪ್ಪಿನ ಮರಗಳಾಗ್ಲಿ ಯಾವೂ ಇಲ್ಲ. ಕುಡಿಯಕ್ ನೀರಿಗೆ ಅವಕ್ಕೆ ಒಂದು ದೊಡ್ಡ ಕೆರೆ ಇಲ್ಲ. ಹ್ಮ್ ಹಂಗ ಅದು ನ್ಯಾಚುರಲಿ ಊರುಗಳಿಗೆ ಬರುತ್ತೆ. ಹೌದು ಸರ್. ಮತ್ತೆ ಈಗ ಆನೆಗಳ ಬಗ್ಗೆ, ಈಗ ಸಂರಕ್ಷಣೆ ಬಗ್ಗೆ ಏನು ಹೇಳ್ತೀರಾ ಸರ್? ಲೈಕ್ ಜನಕ್ಕೂ ಕೂಡ ಸೇಫ್ ಆಗಬೇಕು, ಮತ್ತೆ ಆನೆನೂ ಕೂಡ ಸೇಫ್ ಆಗಬೇಕು. ಈಗ ಆನೆಗಳಿಂದ ಎಷ್ಟು ತೊಂದರೆ ಆಗುತ್ತೆ ಅಂದ್ರೆ, ಪಾಪ ಆನೆಗಳು ಅವು ಆಹಾರ ಮತ್ತೆ ಅವು ಮಕ್ಳುಗಳಿಗೆ ಸೇಫ್ ಮಾಡ್ಕೊಂಡು ಅವ್ರ ಆಹಾರಕ್ಕೆ ನೀರಿಗೆ ಊರ್ ಕಡೆ ಬರುತ್ತೆ. ಅದನ್ನೇ ನೀವು ಕಾಡಲ್ಲಿ ಮಾಡ್ಬಿಟ್ರೆ ಸರ್ಕಾರ ಯಾಕೆ ಬರುತ್ತೆ? ಅದು ಒಳ್ಳೆದ ದೊಡ್ಡದೊಂದು ಜಾಗ ಗುರುತಿಸ್ಬಿಟ್ಟು, 1000 ಎಕರೆ ಕಾಡು ಅರಣ್ಯ ಪ್ರದೇಶ ಇದೆ. ಹೌದು. ಅಲ್ಲಿ ನೀವೊಂದು ದೊಡ್ಡ ಕೆರೆ ತೆಗೆದು ಅದಕ್ಕೆ ಅಲ್ಲಿ ಆಮೇಲೆ ಅದಕ್ಕೆ ಹತ್ತಿ ಹಣ್ಣು, ಅದೇ ಹಲಸಿನ ಹಣ್ಣು, ಆ ತರದ ಮರಗಳು ತುಂಬಾ ನೆಟ್ರೆ ಅವನ್ನೇ ತಿನ್ಕೊಂಡು ಅಲ್ಲಿ ಕಾಡಲ್ಲೇ ಇರುತ್ತೆ. ಆಕ್ಚುಲಿ ಹೌದು, ಸರ್ಕಾರ ಗಮನಕ್ಕೆ ಬರ್ಬೇಕಿದೆ. ಸರ್ಕಾರ ಅದ್ ಮಾಡ್ಬೇಕು ಒಂದು. ಇಲ್ಲಾಂದ್ರೆ ಯಾಕೆ ಬರುತ್ತೆ? ಅಲ್ಲಿ ಬರೀ ನೀಲಗಿರಿ ಮರಗಳು, ಆ ಮರಗಳು ನೆಡ್ತಾರೆ. ಅಲ್ಲಿ ಅದು ಎಲೆಗೆ ಹುಲ್ಲು ಬರಲ್ಲ ಆ ಮರಗಳಿಗೆ. ಅದ್ರ ಜೊತೆಗೆ ಹಣ್ಣಿನ ಮರಗಳನ್ನ ನೆಡ್ಬೇಕಲ್ಲಿ. ಹೌದು. ಆಮೇಲೆ ದೊಡ್ಡ ಅದು ನಮ್ಮ ಈ ಮಲೆನಾಡು ಪ್ರದೇಶದಲ್ಲಿ 100% ತುಂಬಾ ಅರಣ್ಯ ಪ್ರದೇಶ ತುಂಬಾ ಇದೆ, 1000 ಎಕರೆ ಇದೆ. ನಮ್ ಸಕಲೇಶ್ಪುರ ಆಗಿರ್ಬೋದು, ನಮ್ ಚಿಕ್ಕಮಗಳೂರು, ಮೂಡಿಗೆರೆ ಸುತ್ತಮುತ್ತ ಮೀಸಲು ಅರಣ್ಯ ಪ್ರದೇಶ ತುಂಬಾ ಇದೆ. ಸ್ವಲ್ಪ ಒತ್ತುವರಿನೂ ಆಗಿರಬಹುದು. ಅದನ್ನ ಬಿಡಿಸ್ಬಿಟ್ಟು ಎಲ್ಲ ನೀಟ್ ಮಾಡಿ ಅದನ್ನ ಕಾಡು ಪ್ರಾಣಿಗಳಿಂದ ಸಂರಕ್ಷಣೆ ಮಾಡ್ಬೇಕು. ಅದು ಸರ್ಕಾರದ ಕೆಲಸ. ನಮ್ಮ ನಿಮ್ಮಂತ ಸಾಮಾನ್ಯದ ಆಗಲ್ಲ. ಅವೇರ್ನೆಸ್ ನ ಹುಟ್ಟಿಸ್ಬೋದು ಅಲ್ವಾ? ಅದನ್ನ ಸರ್ಕಾರ ಮಾಡ್ಬೇಕು. ನಮ್ಮ ಜನಪ್ರತಿನಿಧಿಗಳಾಗಿರ್ಬೋದು, ನಮ್ಮ ಶಾಸಕರು, ಅಧಿಕಾರಿಗಳೆಲ್ಲ ಕೂತ್ಕೊಂಡು ಇದಕ್ಕೆ ಏನ್ ಮಾಡ್ಬೋದು ಅಂತ ಅವ್ರು ಪ್ಲಾನ್ ಮಾಡಿದ್ರೆ ಅವ್ರ ಜೊತೆಗೆ ನಾವು ಕೈ ಜೋಡಿಸ್ಬೋದು, ಜನಗಳು ಕೈ ಜೋಡಿಸ್ಬೋದು. ಸೊ ನೋಡಿ, ರೈತ ಕಾಫಿ ಬೆಳೆನ ವರ್ಷ ಪೂರ್ತಿ ಕಷ್ಟಪಟ್ಟು ಬೆಳಿತಾನೆ. ಈ ಆನೆಗಳು 40-50 ಆನೆ ಬಂದ್ರೆ ಒಂದು ದಿವಸದಲ್ಲೆಲ್ಲ ನಾಶ ಆಗೋಗುತ್ತೆ. ಅದ್ರ ಜೊತೆಗೆ ಕೂಲಿ ಕಾರ್ಮಿಕರು ಹೊಟ್ಟೆಪಾಡಿಗೋಸ್ಕರ ಪಾಪ ಒಂದ್ ದಿವಸ ಕೆಲ್ಸಕ್ಕೆ ಹೋಗಿರ್ತಾರೆ. ಆನೆ ಬಂದು ತುಳಿದ್ರೆ ಅವ್ರಿಗೆ ಯಾರು ಪರಿಹಾರ ಕೊಡೋದು? ಏನ್ ಮಾಡೋದು ಹೇಳಿ? ಈ ತರ ಆಗ್ತದೆ. ನೀವು ವರ್ಷಕ್ಕೆ ಎಷ್ಟು ಜನ ಸತ್ತೋಗ್ತಾರೆ ಆನೆ ತುಳಿತದಿಂದ, ನಿಮ್ಗೆ ಗೊತ್ತಲ್ವಾ? ಹೌದು, ಖಂಡಿತ ಸರ್. ನೀವು ಮಲೆನಾಡು ಭಾಗದವ್ರೆ ಅಲ್ವಾ? ಹೌದು ಸರ್, ಖಂಡಿತ ನೋಡ್ತಾ ಇರ್ತೀವಿ, ಎಲ್ರಿಗೂ ಕಷ್ಟ ಅದು. ಸೊ ಇದು ನೋಡಿ, ಮನುಷ್ಯರ ಮತ್ತು ಪ್ರಾಣಿಯ ಸಂಘರ್ಷ ಶುರು ಆಗ್ಬಿಟ್ಟಿದೆ ಅಂತಾರ. ಜಾಗ ಅವ್ರದ್ದು, ಆಕ್ಚುಲಿ ಜಾಗಗಳು, ಕಾಡು ಅವ್ರದ್ದು. ಅವ್ರ ಜಾಗದಲ್ಲಿ ನಾವಿದೀವಿ ಅಲ್ವಾ? ಹೌದು. ಸೊ ಈಗ ಅವ್ರು ಬಂದಾಗ ಬರಬೇಡಿ ಅಂತ ಹೆಂಗ್ ಹೇಳೋದು? ಹೌದು, ಅದು ಅವ್ರದ್ದು ಮನೆ ಸರ್, ಅವ್ರದ್ದು ಮನೆ, ಅವ್ರದ್ದು ಜಾಗ. ಅಷ್ಟು ದೊಡ್ಡ ಪ್ರಾಣಿಗಳನ್ನ ಏನಾದ್ರೂ ನಾವು ಎದುರಿಸಕ್ಕಾಗತ್ತ? ಕಳ್ಸಕ 40-50 ಆನೆಗಳು ಒಟ್ಟಿಗೆ ಬಂದ್ರೆ ಏನಾಗ್ಬೇಕು ಹೇಳಿ? ತೋಟಗಳು, ಕಾಫಿ ಬೆಳೆಗಾರರ ಪರಿಸ್ಥಿತಿ ಏನಾಗ್ಬೇಕು ಹೇಳಿ? ಮನೇಲಿ ಯಾರಿಗೂ ಅರ್ಥ ಆಗಲ್ಲ. ಕಾಫಿ ಬೆಳೆಗಾರರು ಅಂದ್ರೆ ಶ್ರೀಮಂತರು ಅಂತ ತಿಳ್ಕೊಂಡ್ಬಿಡ್ತಾರೆ ಕುತ್ಕೊಂಡು ರಾಜಕಾರಣಿಗಳು. ಶ್ರೀಮಂತರು, ಅವ್ರ ಕಷ್ಟ ಅವ್ರಿಗೆ ಗೊತ್ತು. ಕಾಫಿ ಬೆಳೆಗಾರರು ಸರ್ ಅಷ್ಟು ಸುಲಭನಾ ಸರ್? ಬೆಳೆಗಾರರ ಜೊತೆಗೆ ನೀವು ಹಾಸನ್ ಬಾರ್ಡರ್ ಅಲ್ಲಿ ಪಾಪ ಬೇರೆ ಬೆಳೆನೂ ಬೆಳಿತಾರೆ. ಕಬ್ಬಿರ್ಬೋದು, ಜೋಳ, ಎಲ್ಲದೂ ನಾಶ ಮಾಡುತ್ತೆ. ಹೌದು. ಸೊ ನಿಮ್ಗೆ ಅದಕ್ಕೆ ಪ್ರಾಣಿಗಳಿಗೆ ನಿಮಗೆ ಅಲ್ಲೇ ಕಾಡಲ್ಲೇ ಆಹಾರ ಸಿಕ್ಕಿದ್ರೆ 100% ಅವು ನಾಳೆ ಬರಲ್ಲ. ಸರ್ ಆಮೇಲೆ ಮನೇಲಿ ಎಷ್ಟು ಜನ ಇದ್ರಿ ಸರ್ ಅವತ್? ನೀವು ಕೂಡ ಇದ್ರ ಮನೇಲಿ? ಇಲ್ಲ, ನಾನ್ ಬೆಂಗಳೂರಲ್ಲಿ ಇದ್ದೆ. ಬಟ್ ನಮ್ ಕೆಲಸದವ್ರು ಪಾಪ ಅಲ್ಲಿದ್ರು. ಅವ್ರು ನೋಡಿ ಇಮಿಡಿಯೇಟ್ ನಾನು ಅವ್ರನ್ನ ಮಾಡಿ ಅವ್ರಿಗೆ ಅಡ್ಜಸ್ಟ್ ಮಾಡಿ ಹೋಗಿ ಅಂತ ಹೇಳಿ, ಆಮೇಲೆ ಅದ್ ಪಾಡಿಗೆ ಅದ್ ನೀರ್ ಕುಡ್ಕೊಂಡು ಹೋಯ್ತು. ಎಲ್ಲ ಹೋಗಿದೆ, ಯಾರು ಬಿದ್ದಿಲ್ಲ, ಚೆದ್ರು ಹೋಗಿದೆ. ಇಲ್ಲ, ಅದೇ ಇಮಿಡಿಯೇಟ್ ನಾನು CC ಕ್ಯಾಮೆರಾ ನೋಡ್ಬಿಟ್ಟು. ಅದ್ ಭೀಮಾ ತಾನೆ, ನಮ್ ವೈಲ್ಡ್ ಭೀಮಾ ತಾನೆ?
ಭೀಮಾ 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 ಭೀಮಾ. ಪ್ರತಿ ವರ್ಷ ಬರ್ತಾನೆ ನನ್ನ ಫೇವ್ರೇಟ್ ಸರ್ ನನ್ನ ಭೀಮಾ ಅವನು. ಅವನು ಹೋದ ವರ್ಷನು ಸೇಮ್ ಅಂದ್ರೆ ಇದೆ ಮೇ ಆ ಟೈಮಲ್ಲಿ ಹ್ಮ್ ಬಂದ್ಬಿಟ್ಟು ಏನೂ ಮಾಡಿಲ್ಲ, ಅಲ್ಲೊಂದೆರಡು ಗಿಡಗಳನ್ನ ತಿಂದು ಹ್ಮ್ ಹೋಗಿದ್ದಾನೆ ಅವನು ಹತ್ಬಿಟ್ಟು. ಹ್ಮ್ ಪ್ರತಿ ವರ್ಷ ಬರ್ತಾನೆ, ನಮ್ದು ರೂಟ್ ಗೊತ್ತಾಗ್ಬಿಟ್ಟಿದೆ. ಮನೆ ಹತ್ರ ಸ್ವಿಮ್ಮಿಂಗ್ ಪೂಲ್ ನೋಡಿ ಇಷ್ಟ ಆಯ್ತೇನೋ. ಅದ್ ಹಿಂದೆ ಹೋಗಿದೆ, ಲಾಸ್ಟ್ ಟೈಮ್ ಸ್ವಿಮ್ಮಿಂಗ್ ಪೂಲ್ ಹತ್ರ ಬಂದಿರ್ಲಿಲ್ಲ. ಹಾ. ಈ ಸೈಡ್ ಪಾಪ ಅದು ಕ್ಲೋರಿನ್ ನೀರು, ಅದಕ್ಕೆ ಸ್ವಲ್ಪ ಕುಡ್ದಿದೆ ಅದು. ಹ್ಮ್ ನೆಕ್ಸ್ಟ್ ಟೈಮ್ ಬಂದ್ರೆ ಅದಕ್ಕೆ ಕ್ಲೋರಿನ್ ಹಾಕ್ದಲ್ಲೇ ನೀರು ಇಡಬೇಕು ಬೇಸಿಗೆಲಿ. ಖಂಡಿತ ಸರ್, ನಿಮ್ಮಂಥ ಒಳ್ಳೆ ಮನ್ಸಿರೋರು ಇರಬೇಕು ಸರ್. ಯಾಕಂದರೆ ಈ ಥರ ಎಲ್ಲರೂ ಕೂಡ ಈ ಮಾತು ಹೇಳಲ್ಲ, ಕ್ಲೋರಿನ್ ಹಾಕಬಾರ್ದು ಅನ್ನೋದು. ಸೊ ತುಂಬ ಚೆನ್ನಾಗಿ ಅರ್ಥೈಸಿ ಹೇಳಿದ್ದೀರಾ ಸರ್. ಸರ್ಕಾರಕ್ಕೂ ಗಮನಕ್ಕೆ ಬರಬೇಕಿದು. ಅಲ್ಲ ಎಲ್ಲರಿಗೂ ಸರ್ಕಾರ ಎಚ್ಚೆತ್ಕೊಬೇಕು, ನಮ್ಮ ಅರಣ್ಯ ಸಚಿವರಿಗೆ ಗೊತ್ತಾಗ್ಬೇಕು. ಹೌದು ಇದ್ರ ಬಗ್ಗೆ ನಾಲೆಡ್ಜ್ ಇರಲ್ಲ, ತಿಳ್ಕೊಬೇಕಿಲ್ಲ ಅಂದ್ರೆ ಏನ್ ಮಾಡ್ಬೇಕು ಅಂತ ಎಲ್ಲ ಒಂದು ಜನಸಂಪರ್ಕ ಸಭೆ ಮಾಡ್ಬೇಕು. ಏನ್ ಮಾಡೋಣ ಅಂತ ಎಲ್ಲರದ್ದು ಸಲಹೆ ಎಲ್ಲ ತಗೊಂಡು ಎಲ್ಲರೂ ಸರ್ಕಾರ ಮಾಡಕ ಎಲ್ಲರೂ ಸೇರಿ ನಾವು ಕೈ ಜೋಡಿಸ್ತೀವಿ. ಅದಕ್ಕೆ ಏನ್ ಮಾಡ್ಬೋದು ಖಂಡಿತ. ಎಲ್ಲ ನಮ್ಮ ಕಾಫಿ ಬೆಳೆಗಾರರು ಎಲ್ಲ ಸೇರ್ಬಿಟ್ಟು ಅದಕ್ಕೊಂದು ಪರಿಹಾರ ಕಂಡ್ಕೊಂಡ್ರೆ ಪ್ರಾಣಿಗಳು ಸೇಫು, ನಾವು ಸೇಫು. ಹೌದು ಸರ್, ಖಂಡಿತ ಅದು ಎಲ್ಲರಿಗೂ ಒಳ್ಳೆಯದು. ಈಗ 40ರಿಂದ 50 ಆನೆ ಇರ್ಬೋದು. ಮಾಸ್ ಕ್ಯಾಪ್ಚರ್ ಅಂತ ಮಾಡಿ ಸ್ವಲ್ಪ ಸರ್ಕಾರದಿಂದ ಖರ್ಚಾಗತ್ತೆ. ಅದನ್ನ ತಗೋ ಭದ್ರಾ ಅಭಯಾರಣ್ಯದಲ್ಲಿ ಆನೆ ಕಾರಿಡಾರ್ ಅಂತ ಮಾಡಿದ್ದಾರೆ. 1000 ಎಕರೆ ಮಾಡಿದ್ದಾರೆ. ಏನೋ ಅದಕ್ಕೆ ಫೆನ್ಸ್ ಎಲ್ಲ ಮಾಡ್ಬಿಟ್ಟು ಅಲ್ಲಿ ತಗೊಂಡೋಗಿ ಬಿಟ್ಬಿಟ್ರೆ, ಅಲ್ಲಿ ತಗೊಂಡೋಗ್ಬಿಟ್ಟು ಅಲ್ಲಿ ನೀರು ಆಹಾರದ ವ್ಯವಸ್ಥೆಗಳನ್ನ ಮಾಡ್ಬಿಟ್ರೆ ಬರಲ್ಲ, ಖುಷಿಯಾಗಿ ಅಲ್ಲೇ ಆಟ ಆಡ್ಕೊಂಡಿರ್ತಾರೆ. ಈಗ ನೋಡಿ, ಈಗ ಒಂತಾರ ಅಂತ ಮಾಡಿದಾರಲ್ಲ, ಒಂತಾರನ ಎಲ್ಲಿ ಅಂಬಾನಿ ಅವ್ರ ಮಗ ಅನಂತ ಅಂಬಾನಿ ಮಾಡಿದಾರೆ ನೋಡಿ. ಆನೆಗಳನ್ನೆಲ್ಲ ರೆಸ್ಕ್ಯೂ ಖುಷಿಯಾಗಿದೆ. ಅದೇ ತರ ಸರ್ಕಾರ ಪ್ರಾಜೆಕ್ಟ್ ಮಾಡ್ಬೋದಲ್ಲ. ಹೌದು, ಅದಕ್ಕೊಂದು ಬಜೆಟ್ ಅಂತ ಇಟ್ಬಿಟ್ಟು ನಮ್ಮ ಆಕ್ಚುಲಿ ಆನೆ ಜಾಸ್ತಿ ಇರೋದು ಒಂದು ನಮ್ಮ ಮಲೆನಾಡು ಭಾಗ ಬಿಟ್ರೆ ಚಾಮರಾಜನಗರ ಆ ಭಾಗದಲ್ಲಿ ವೆಸ್ಟರ್ನ್ ಘಾಟ್ಸ್ಗಳಲ್ಲಿ ಇರುತ್ತೆ. ಅಲ್ಲೆಲ್ಲ ಆ ತರದೊಂದು ದೊಡ್ಡ ಪ್ರಾಜೆಕ್ಟ್ ಮಾಡಿದ್ರೆ ಅಲ್ಲಿ ಕ್ಯಾಪ್ಚರ್ ಮಾಡಿ ಆನೆ ತಗೊಂಡೋಗ್ಬಿಟ್ಟು ಆನೆ ಅಲ್ಲಿರುತ್ತೆ, ಊರಿಗೆ ಬರೋದೇ ಇಲ್ಲ. ಈ ತರದ ಏನಾದ್ರು ಒಂದು ಪ್ರಾಜೆಕ್ಟ್ ಏನ್ ಬೇಕಾದ್ರೂ ಮಾಡ್ಬೋದು. ಅದಕ್ಕೆ ಇಂಟ್ರೆಸ್ಟ್ ಬೇಕು. ಹೌದು, ಅಂದ್ರೆ ಇಂಟ್ರೆಸ್ಟ್ ತಗೊಂಡು ನೀವು ಆರಾಮಾಗಿ ನೆಮ್ಮದಿಯಾಗಿರ್ಬೇಕಾ. ಈ ತರ ಆನೆಗಳು ಬಂದು ಪಾಪ ಅವು ಪ್ರಾಣಿಗಳು ನೋಡಿ, ಅವನು ಬದುಕಕ್ ಬಿಡ್ಬೇಕು. ಅವಕ್ಕೆ ಗಾಬರಿ ಮಾಡ್ಲಿಲ್ಲ ಅಂದ್ರೆ ಅವು ಏನೂ ಮಾಡಲ್ಲ. ಅವು ವಾಪಸ್ ಪ್ರಾಣಿಗಳು. ಅವಕ್ ನೀವು ಗಾಬರಿ ಮಾಡೋದು, ಪಟಾಕಿ ಹೊಡಿಯೋದು, ಅದಕ್ಕೇನೋ ಎಸೆಯೋದು, ಕೂಗೋದು, ಕಿರ್ಚಿದಾಗ ಗಾಬರಿ ಆಗಿ ಅದು ನಿಮ್ಗೆ ನಿಮ್ ಮನುಷ್ಯರ ಮೇಲೆ ದಾಳಿ ಮಾಡೋದು. ಮನುಷ್ಯ ಕಂಡ್ರೆ ಆಗ್ದರಂಗ್ ಆಗಿದೆ ಈಗ. ಹೌದು, ಮನುಷ್ಯರ ಮೇಲೆ ದಾಳಿ ಮಾಡೋದು. ಹೌದು, ಈಗ ನೋಡಿ ಅಲ್ಲಿ ಇಲ್ಲಿ ಹಾಸನ್ ಬಾರ್ಡರ್ ಅಲ್ಲಿ, ನಿಮ್ ಅರಳ್ಳಿ ಮತ್ತೆ ಚೀಕ್ರಳ್ಳಿ ಹಾಸನ್ ಬಾರ್ಡರ್ ಅಲ್ಲಿ ಅವ್ರಿಗೆ ಕಳಿಸ್ಬಿಟ್ರೆ ಅವ್ರ ಡಿಸ್ಟ್ರಿಕ್ಟ್ ಅವ್ರ ಕೆಲಸ ಮುಗಿದ್ಬಿಡುತ್ತೆ. ಪಟಾಕಿ ಹೊಡಿತಾರೆ. ಅಪ್ಪ ಪ್ರಾಣಿಗಳು ಏನ್ ಮಾಡ್ಬೇಕು ಹೇಳಿ? ಇಲ್ಲಿ ಹೋಗದ ಅಲ್ಲಿ ಹೋಗದ ಗಾಬರಿ ಮಾಡ್ಬಿಡ್ತಾರೆ. 40-50 ಆನೆ ಒಟ್ಟಿಗೆ ಈ ಕಡೆ ಕಳಿಸ್ಬಿಡ್ತಾರೆ. ಅವು ಅದಕ್ಕೆ ರ್ಯಾಶ್ ಆಗಿ ಮನುಷ್ಯರ ಮೇಲೆ ದಾಳಿ ಮಾಡೋದು, ಮನುಷ್ಯನ ತುಣಿಯೋದು. ಅದಕ್ಕೆ ನನ್ನ ಅರಣ್ಯ ಸಿಬ್ಬಂದಿಯವರಿಗೆ ಸಿದ್ದಾಪುರದಲ್ಲಿ ಅಟ್ಯಾಕ್ ಮಾಡಿದೆ ನೋಡಿ ಸರ್. ಮತ್ತೆ ಮಾಡದಲ್ಲಿ ಅವರಿಗೆ ಪಟಾಕಿ ಹೊಡಿತಾರೆ, ಕೂಗ್ತಾರೆ, ಅವಕ್ಕೆ ಗಾಬರಿ ಮಾಡ್ತಾರೆ. ಸೊ ಇದಕ್ಕೇನಾದ್ರು ಒಂದು ಶಾಶ್ವತ ಪರಿಹಾರ. ಅಂದ್ರೆ ಪ್ರಾಣಿಗಳಿಗೆ ಮನುಷ್ಯನ ಮೇಲೆ ನಂಬಿಕೆ ಹೋಗ್ಬಿಟ್ಟಿದೆ ಈಗ. ಹೌದು, ಮನುಷ್ಯನ್ ಕಂಡ್ರನ್ನ ಆಗಲ್ಲ. ಹೌದು ಹೌದು. ಈಗ ನಾವು ಅದು ಗಾಬರಿ ಮಾಡ್ಲಿಲ್ಲ ಅಂದ್ರೆ ಅದು ಪಾಡಿಗೆ ಹೋದ್ ಏನೋ ತಿನ್ಕೊಂಡು ಹೋಗ್ಬಿಡುತ್ತೆ. ಬಟ್ ಆಫ್ ಕೋರ್ಸ್ ಈಗ ಏನಾದ್ರು ಗಿಡಗಳನ್ನ ಈಗ ತೋಟದ ಒಳಗಡೆ ಬಂದಾಗ 45 ಗಿಡಗಳೆಲ್ಲ ಪುಡಿ ಆಗೋಗುತ್ತೆ, ಬೇಲಿಗಳೆಲ್ಲ ಪುಡಿ ಮಾಡುತ್ತೆ. ಅವಕ್ಕೇನ್ ಗೊತ್ತಿರುತ್ತೆ ಹೇಳಿ ಯಾವ ಗಿಡ ಏನು ಅಂತ? ಮನುಷ್ಯನಿಗೆ ಗೊತ್ತಿಲ್ಲ ಅಂದ್ಮೇಲೆ ಎಷ್ಟೋ ತಪ್ಪು ಮಾಡ್ತಿರ್ತಾರೆ ಮನುಷ್ಯನು ತುಂಬಾ ಕಮರ್ಷಿಯಲ್ ಆಗ್ಬಿಟ್ಟಿದ್ದಾರೆ ಎಲ್ಲರೂ. ಓಕೆ, ಸ್ವಲ್ಪ ಒಂಚೂರು ಕಾಳಜಿ ಬೇಕು. ಹೌದು, ಎಲ್ಲರೂ ಒಂದು ಅವೇರ್ನೆಸ್ ಹುಟ್ಟಿಸ್ಕೊಬೇಕು ಇದ್ರ ಬಗ್ಗೆ. ಹೌದು ಸರ್, ಒಳ್ಳೆ ಮಾಹಿತಿ ಕೊಟ್ಟಿದ್ದೀರಾ. ನಿಜವಾಗ್ಲೂ ಪ್ರಾಣಿ ಬಗ್ಗೆನೂ ಒಳ್ಳೆ ಪ್ರೀತಿನೂ ಕೂಡ ಇಟ್ಕೊಂಡಿದ್ದೀರಾ ಸರ್. ಹಿಂಗೆ ನಿಮ್ಗೆ ಒಳ್ಳೇದಾಗ್ಲಿ ಅಂತ ಕೇಳ್ತಾ, ಸೊ ನಾನೀಗ ನೆಕ್ಸ್ಟ್ ಯಾವ್ದಾದ್ರು ಇದ್ರೆ ಈ ತರ ಹೇಳಿ ಸರ್. ಖಂಡಿತ ಖಂಡಿತ ಖಂಡಿತ. ಥ್ಯಾಂಕ್ ಯು. ನಾನು ಏನಾದ್ರು ನಮ್ಮ ಊರ್ ಕಡೆ ಆನೆ